ನೀವು ದಡ್ಡರಾಗಿದ್ದರೆ ಮಾತ್ರ ಈ ಸಿನಿಮಾ ನೋಡಿ, ನೀವು ಬುದ್ಧಿವಂತರಾಗಿದ್ದರೆ ಈಗಲೇ ಥಿಯೇಟರ್ನಿಂದ ಎದ್ದೋಗಿ ಅಂತ ಹೇಳ್ತಾರೆ. ಏನಪ್ಪ ಈತ ನಮ್ಮನ್ನೇ ದಡ್ಡ ಅಂದ್ಬಿಟ್ನಲ್ಲ, ನಾವು ದಡ್ಡ ಅನ್ಸ್ಕೊಂಡಿದ್ದು ಸಿನಿಮಾ ನೋಡಬೇಕಾ ಅಂದ್ಕೊಳ್ಳೋರು ಉಂಟು. ಅದಾದಮೇಲೆ ಇನ್ನೊಂದು ಲೈನ್ ಹೇಳ್ತಾರೆ, ಅದ್ರ ಬಗ್ಗೆ ಯಾರು ಗಮನವೇ ಕೊಡೋದಿಲ್ಲ. ಇಲ್ಲಿ ಬುದ್ಧಿವಂತರು ದಡ್ಡರ ಥರ ಇರ್ತಾರೆ, ಆದರೆ ದಡ್ಡರು ತಾವೇ ಬುದ್ಧಿವಂತರು ಅಂತ ಎಗರಾಡ್ತಿರ್ತಾರೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ನಮ್ಮನ್ನು ಯಾರು ದಡ್ಡರು ಅಂತ ಕರೆದಿದ್ದಾರೆ ಅವ್ರನ್ನ ಇಂಡೈರೆಕ್ಟಾಗಿ ಬುದ್ಧಿವಂತರು ಅಂತಲೇ ಹೇಳ್ತಾ ಇರೋದು ಉಪೇಂದ್ರ. ಅದು ತುಂಬ ಜನಕ್ಕೆ ಅರ್ಥ ಆಗಿಲ್ಲ. ಹಾಯ್ ಹಲೋ, ನನ್ನೆಲ್ಲ ಮಾನ್ಸೂನ್ ರೆಡ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಫೋಕಸ್ 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 ಏನಪ್ಪ ಫೋಕಸ್ ಅಂದರೆ, ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಡಿಸೆಂಬರ್ 20ಕ್ಕೆ, ಉಪೇಂದ್ರ ಅವರ ನಿರ್ದೇಶನದ UI ಸಿನಿಮಾ. ಕೆಲವರು ಈ ಸಿನಿಮಾ ನೋಡಿ ಏನು ಅರ್ಥ ಆಗಲಿಲ್ಲ ಅಂತಾರೆ. ಉಪೇಂದ್ರ ಅವರು ಆ ಸಿನಿಮಾದಲ್ಲಿ ಫೋಕಸ್ ತಗೊಳ್ಳಿ ಅಂತಾರೆ. ನಾನು ಆ ಸಿನಿಮಾನ ನೋಡಿ ಬಂದೆ, ಸ್ವಲ್ಪ ತಡ ಆಯಿತು. ಆದ್ರೂ ನನಗೆ ಎಷ್ಟರ ಮಟ್ಟಿಗೆ ಫೋಕಸ್ ಸಿಕ್ತು ಆ ಸಿನಿಮಾ ನೋಡಿ, ಸಿನಿಮಾದಲ್ಲಿ ಏನೆಲ್ಲ ಇಷ್ಟ ಆಯಿತು, ನಿಜವಾಗ್ಲೂ ಸಿನಿಮಾ ಅರ್ಥ ಆಗದಿರೋ ಅಷ್ಟು ನಿಗೂಢವಾಗಿದೆಯಾ ಅನ್ನೋದನ್ನೆಲ್ಲ ನಾನು ಪ್ರತಿ ಹಂತದಲ್ಲಿ ಏನೇನಾಗಿದೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. UI ಸಿನಿಮಾ ಬಗ್ಗೆ ಒಂದು ಸಂಪೂರ್ಣ ರಿವ್ಯೂ ಕೊಡ್ತೀನಿ. ನನಗೆ ಎಷ್ಟರ ಮಟ್ಟಿಗೆ ಅರ್ಥ ಆಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಈ ಸಿನಿಮಾವನ್ನು ಸುಮಾರು 100 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದಾರಂತೆ. ಆದರೆ 100 ಕೋಟಿ ಇನ್ವೆಸ್ಟ್ ಮಾಡಿರೋದಕ್ಕೆ ಎಲ್ಲೂ ಬೇಜಾರು ಅನಿಸೋದಿಲ್ಲ. ಯಾಕಂದರೆ ಒಂದು AI ಗ್ರಾಫಿಕ್ನ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಎಲ್ಲ ಕಡೆ. ಎಲ್ಲೂ ಅದು ಅಷ್ಟೊಂದು ಕಳಪೆಯಾಗಿ ಕಾಣಿಸೋದಿಲ್ಲ. ಅಷ್ಟು ಚೆನ್ನಾಗಿ ಆ ಒಂದು AI ಸಿಸ್ಟಮ್ನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಚಿತ್ರ ನಿರ್ಮಾಣ ಮಾಡಿದ್ದಾರೆ. ಇನ್ನು ಈ ಚಿತ್ರದ ನಾಯಕಿ ರೇಷ್ಮಾ ನಣಯ್ಯ, ಅವ್ರಿಗೂ ಮತ್ತು ಹೀರೋಗೂ ಎಲ್ಲೂ ಕನೆಕ್ಷನ್ನೇ ಆಗೋದಿಲ್ಲ. ಅಂದರೆ ಒಬ್ಬರೊಬ್ಬರು ಮುಖಾಮುಖಿಯಾಗಿ ಭೇಟಿ ಮಾತಾಡೋದೇ ಇಲ್ಲ, ಆ ರೀತಿ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನು ಸಂಗೀತದ ವಿಚಾರಕ್ಕೆ ಬರೋದಾದರೆ, ನಮ್ಮ ಕಾಂತಾರ ಸಿನಿಮಾದ ಪ್ರಖ್ಯಾತ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ತಕ್ಕಂಥ ಅಜನೀಶ್ ಲೋಕನಾಥ್ ಅವರು ಈ ಚಿತ್ರಕ್ಕೆ ಸಂಗೀತವನ್ನು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಎಲ್ಲೂ ಸಹ ಸಂಗೀತ ಅಷ್ಟೊಂದು ಬೋರು ಅನಿಸೋದಿಲ್ಲ. ಕೆಲವೊಂದು ಹಾಡುಗಳು ಈ ಚಿತ್ರಕ್ಕೆ ಬೇಕಿರಲಿಲ್ಲ ಅನಿಸಿದ್ರೂ ಕೆಲವೊಂದು ಹಾಡುಗಳು ತುಂಬ ಚೆನ್ನಾಗಿದ್ದಾವೆ. ಸಂಗೀತವನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಅಜನೀಶ್ ಲೋಕನಾಥ್ ಅವರು. ಈ ಸಿನಿಮಾದಲ್ಲಿ ಕೆಲವೊಂದು ಪಾಸಿಟಿವ್ ಪಾಯಿಂಟ್ಸ್ ಇದ್ದಾವೆ, ನೆಗೆಟಿವ್ ಪಾಯಿಂಟ್ಸ್ ಇದ್ದಾವೆ. ಕೆಲವೊಂದು ಇಷ್ಟ ಆಗ್ತವೆ, ಕೆಲವೊಂದು ಇಷ್ಟ ಆಗಲ್ಲ. ಕೆಲವೊಂದು ಸಿನಿಮಾಗೆ ಬೇಕಿತ್ತು ಅನಿಸುತ್ತೆ, ಕೆಲವೊಂದನ್ನು ಯಾಕಾದರೂ ತಂದು ಹಾಕಿದ್ರು ಅನಿಸುತ್ತೆ. ಇನ್ನು ಈ ಸಿನಿಮಾದ ಫೈಟಿಂಗ್ಸ್ಗೆ ಬರೋದಾದರೆ, ಕೆಲವೊಂದು ಫೈಟಿಂಗ್ಸು ನಾರ್ಮಲ್ ಅನಿಸ್ಬಿಡ್ತು, ತೀರಾ ಅಷ್ಟೊಂದು ಏನು ಎಫೆಕ್ಟಿವ್ ಅನಿಸಲ್ಲ. ಇತ್ತೀಚಿನ ಸಿನಿಮಾಗಳು ನೋಡಿದಂಗೆಲ್ಲ ಸೇಮ್ ಕಾಮನ್ ಅನ್ನಿಸ್ತು. ಅಂಥ ಒಂದು ಏನೋ ಥ್ರಿಲ್ ಸಿಗಲಿಲ್ಲ ಆ ಒಂದು ಫೈಟಿಂಗಲ್ಲಿ. ಇನ್ನು ಈ ಸಿನಿಮಾದ ಕತೆಗೆ ಬರೋದಾದರೆ, ಇತ್ತೀಚೆಗೆ ಮನುಷ್ಯ ಹೇಗೆ ತನ್ನ ದುರಾಸೆಗೆ ಪ್ರಕೃತಿಯನ್ನು ಅತಿಯಾಗಿ ಬಳಸ್ಕೊಂಡು ಹೇಗೆ ಪ್ರಕೃತಿಯಲ್ಲಿ ಒಂದು ಅಸಮತೋಲನ ಉಂಟಾಗೋಕ್ಕೆ ಕಾರಣ ಆಗಿದ್ದಾನೆ ಅನ್ನೋದನ್ನು ಒಂದು ಉದಾಹರಣೆ ಮುಖಾಂತರ, ಒಂದು ಹೆಣ್ಣಿಗೆ ಸಾಮೂಹಿಕ ಅತ್ಯಾಚಾರ ಆದಾಗ ಅದರಿಂದ ಒಂದು ಶಿಶು ಜನ್ಮ ತಾಣುತ್ತೋ ಅದು ಯಾವುದೋ ಉದಾಹರಣೆಯಾಗಿ ಹೇಳ್ತಾ ಇದ್ದಾರೆ. ಅಂದರೆ ಒಂದು ದುಷ್ಪರಿಣಾಮ ಪ್ರಕೃತಿ ಮೇಲೆ ನಾವು ಯಾವ ರೀತಿ ಒಂದು ದುರುಪಯೋಗ ಮಾಡಿಕೊಂಡಾಗ ಪ್ರಕೃತಿಯನ್ನು ಹೇಗೆ ಒಂದು ದುಷ್ಪರಿಣಾಮ ಆಗುತ್ತೋ ಅದೇ ರೀತಿ ಒಂದು ಮಗು ಜನನ ಆಗುತ್ತೆ. ಅದು ಒಂದು ಕಡೆ ಸತ್ಯ ಆಗಿರುತ್ತೆ, ಇನ್ನೊಂದು ಕಡೆ ಕಲ್ಕಿ ಭಗವಾನ್ ಅಂತ 2 ಕ್ಯಾರೆಕ್ಟರ್ನ ತೋರಿಸಿದ್ದಾರೆ. ಆ 2 ಕ್ಯಾರೆಕ್ಟ್ರು ಒಂದೇನಾ ಇಲ್ಲ ಬೇರೆ ಬೇರೆನಾ ಅಂತ ನೀವು ಸಿನಿಮಾನ ನೋಡಿ ತಿಳ್ಕೊಬೇಕು. ಅದನ್ನೆಲ್ಲ ಇಲ್ಲಿ ಹೇಳೋಕ್ಕಾಗಲ್ಲ. ಇನ್ನು ಸಿನಿಮಾ ಶುರು ಆಗ್ತಿದ್ದಂಗೆ ನಿಮಗೆ ತೋರಿಸೋದು, ನೀವು ದಡ್ಡರಾಗಿದ್ದರೆ ಮಾತ್ರ ಈ ಸಿನಿಮಾ ನೋಡಿ, ನೀವು ಬುದ್ಧಿವಂತರಾಗಿದ್ದರೆ ಈಗಲೇ ಥಿಯೇಟರ್ನಿಂದ ಎದ್ದೋಗಿ ಅಂತ ಹೇಳ್ತಾರೆ. ಇದನ್ನು ಇನ್ನೂ ಸ್ವಲ್ಪ ಡೀಪಾಗಿ ಅರ್ಥ ಮಾಡ್ಕೊಳ್ತಾರೆ. ಅವ್ರು ಏನು ಮಾಡ್ತಾರೆ, ಏನಪ್ಪ ಈತ ನಮ್ಮನ್ನೇ ದಡ್ಡ ಅಂದ್ಬಿಟ್ನಲ್ಲ, ನಾವು ದಡ್ಡ ಅನ್ಸ್ಕೊಂಡಿದ್ದು ಸಿನಿಮಾ ನೋಡಬೇಕಾ ಅಂದ್ಕೊಳ್ಳೋರು ಉಂಟು. ಅದಾದಮೇಲೆ ಇನ್ನೊಂದು ಲೈನ್ ಹೇಳ್ತಾರೆ, ಅದ್ರ ಬಗ್ಗೆ ಯಾರು ಗಮನವೇ ಕೊಡೋದಿಲ್ಲ. ಇಲ್ಲಿ ಬುದ್ಧಿವಂತರು ದಡ್ಡರ ಥರ ಇರ್ತಾರೆ, ಆದರೆ ದಡ್ಡರು ತಾವೇ ಬುದ್ಧಿವಂತರು ಅಂತ ಎಗರಾಡ್ತಿರ್ತಾರೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ನಮ್ಮನ್ನು ಯಾರು ದಡ್ಡರು ಅಂತ ಕರೆದಿದ್ದಾರೆ ಅವ್ರನ್ನ ಇಂಡೈರೆಕ್ಟಾಗಿ ಬುದ್ಧಿವಂತರು ಅಂತಲೇ ಹೇಳ್ತಾ ಇರೋದು ಉಪೇಂದ್ರ. ಅದು ತುಂಬ ಜನಕ್ಕೆ ಅರ್ಥ ಆಗಿಲ್ಲ. ಇಲ್ಲಿ ದಡ್ಡರು ಅಂತ ಯಾರು ಅನ್ಸ್ಕೊಂಡಿರ್ತಾರೆ ಅವರೇ ಬುದ್ಧಿವಂತರು ಅಂತ ಎಗರಾಡ್ತಿರ್ತಾರೆ ಅಂತಲೂ ಹೇಳ್ತಾರೆ. ಹಾಗಾಗಿ ನಮ್ಮನ್ನು ದಡ್ಡರು ಅಂತ ಆತ ಹೇಳಿಲ್ಲ, 2ನೇ ಲೈನಲ್ಲಿ ಬುದ್ಧಿವಂತರು ಅಂತಲೇ ಹೇಳಿರೋದು. ಹಾಗಾಗಿ ಯಾರೂ ಸಿಟ್ಟು ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಈ ಸಿನಿಮಾನ ನಾವು ಒಂದು ಒಳ್ಳೆಯ ವಿಷಯ ತಿಳ್ಕೊಳ್ಳೋ ನಿಟ್ಟಿನಲ್ಲಿ ಹೋಗಿ ನೋಡಿದ್ರೆ ತುಂಬ ಅನುಕೂಲ. ಒಂದು ಮನೋರಂಜನೆ ಉದ್ದೇಶಕ್ಕೋಗಿ ನೀವು ನೋಡ್ತು ಅಂದರೆ ಅದರಲ್ಲಿ 100ಕ್ಕೆ 100ರಷ್ಟು ಸಿಗಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಒಂದು ವಿಷಯನ ಒಂದು ಸಿನಿಮಾ ಆಗಿ ತೋರಿಸೋದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಅದೊಂದು ಕಾನ್ಸೆಪ್ಟು ಜನಗಳಿಗೆ ಅರ್ಥ ಆಗದಿರೋ ಅಂಥ ಕಾನ್ಸೆಪ್ಟು, ಅದನ್ನು ಸಿನಿಮಾ ರೀತಿ ತೋರಿಸೋದು ಅಂದ್ರೆ ಸ್ವಲ್ಪ ಕಷ್ಟನೇ. ಹಾಗಾಗಿ ಕೆಲವರಿಗೆ ಇದು ಅರ್ಥ ಆಗ್ಬೋದು, ಕೆಲವರಿಗೆ ಅರ್ಥ ಆಗದೂ ಇರ್ಬೋದು. ಉಪೇಂದ್ರ ಅವರು ತಮ್ಮ ಹಿಂದಿನ ಸಿನಿಮಾಗಳಲ್ಲಿ ಅದು ಸೂಪರ್ ಆಗಿರ್ಬೋದು. ಇನ್ನೂ ಕೆಲವು ಸಿನಿಮಾಗಳಲ್ಲಿ ಹೇಗೆ ಒಂದು ಕಪ್ಪು ಹಣನ ಈ ದೇಶಕ್ಕೆ ತಂದರೆ ಎಷ್ಟೊಂದು ಡೆವಲಪ್ಮೆಂಟ್ ಆಗ್ಬೋದು, ಹೇಗೆಲ್ಲ ಇರುತ್ತೆ ಅನ್ನೋದನ್ನು ತೋರಿಸಿದ್ರು. ಆದರೆ ಇದೇ ಥರ ನಮ್ಮ ಜನ ಈಗ ಏನು ಮಾಡ್ತಿದ್ದಾರೆ, ಹಣ ಲಂಚ ತೊಗೊಂಡು ಜಾತಿ ಮತ ಧರ್ಮ ಆಧಾರದ ಮೇಲೆ ಹೇಗೆ ಓಟ್ಗಳನ್ನು ಹಾಕ್ತಾ ಇದ್ದಾರೆ. ಇದು ಹೀಗೆ ಮುಂದುವರಿತು ಅಂದರೆ ದೇಶ ಯಾವ ಮಟ್ಟಕ್ಕೆ ಹೋಗ್ಬೋದು.
ಫ್ರೀ ಅಂತ ಎಲ್ಲನೂ ತಗೋತಿದ್ದಾರಲ್ವ, ಇದೇ ಥರ ಫ್ರೀ ಕೊಟ್ಟರೆ ದೇಶ ಯಾವ ಮಟ್ಟಕ್ಕೆ ಹೋಗುತ್ತೆ? ರಾಜಕಾರಣಿಗಳು ತಮ್ಮ ಮಾತುಗಳ ಮುಖಾಂತರ, ತಮ್ಮ ಒಂದು ಯೋಜನೆಗಳ ಮುಖಾಂತರ ಹೇಗೆ ಜನರನ್ನು ಮರಳು ಮಾಡ್ತಾ ಇದ್ದಾರೆ ಅನ್ನೋದನ್ನು ಎಷ್ಟು ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಅಂದರೆ, ಅದನ್ನು ಅರ್ಥ ಆದರೆ ಮಾತ್ರ ಆ ವ್ಯಕ್ತಿ ಆಚೆಗೆ ಖುಷಿಯಿಂದ ಬರ್ತಾನೆ ಥಿಯೇಟ್ರಿಂದ ಆಚೆ. ಇದೆಲ್ಲ ಅರ್ಥ ಆಗಲಿಲ್ಲ ಅಂದರೆ ನಾವಿನ್ನೂ ಈ ದೇಶ ಹೇಗಿರುತ್ತೋ ಮುಂದೆ ಅದೇ ರೀತಿ ಇರುತ್ತೆ, ಇದೇ ರೀತಿ ಸಾಗ್ತಾ ಹೋಗ್ತದೆ. ಉಪೇಂದ್ರ ಅವರು ಸ್ವಲ್ಪ ವರ್ಷದ ಹಿಂದೆ ಎಲೆಕ್ಷನಲ್ಲಿ ನಿಂತರು, ಆದರೆ ಅವರಿಗೆ ಅಷ್ಟೊಂದು ಜನ ಬೆಂಬಲ ಸಿಗಲಿಲ್ಲ. ಯಾಕಂದರೆ ಅವರ ಒಂದು ಪಕ್ಷದ ಯೋಜನೆಗಳು ಮತ್ತು ಕೆಲವೊಂದು ವಿಷಯಗಳು ಮುಂದೆ ಏನು ಮಾಡಬೇಕು ಪಕ್ಷ ಅವ್ರದ್ದು ಅಧಿಕಾರಕ್ಕೆ ಬಂದರೆ ಅನ್ನೋದನ್ನು ಎಲ್ಲರಿಗೂ ಪತ್ರದ ಮುಖಾಂತರ ತಿಳಿಸೋಕೆ ಹೋದರು. ತುಂಬ ಜನಕ್ಕೆ ಅದು ಅರ್ಥವೂ ಆಗಲಿಲ್ಲ. ಕೊನೆಗೆ ಒಬ್ಬ ವ್ಯಕ್ತಿಗೆ ಸಿಟ್ಟು ಬಂದರೆ ನೀಡೆ ಆತ ನಿರ್ದೇಶಕ ಬೇರೆ ಏನು ಮಾಡ್ಬೋದು, ಒಬ್ಬ ಯಶಸ್ವಿ ನಿರ್ದೇಶಕ ಆತ, ತನಗೆ ಒಂದು ಒಳ್ಳೆ ಕತೆ ಸಿಕ್ಕಿದ್ರೆ ಏನು ಮಾಡ್ಬೋದು ಅನ್ನೋದನ್ನು ತಾನು ಏನೇನು ಅಂದ್ಕೊಂಡಿದ್ದ ಫ್ಯೂಚರಲ್ಲಿ ಏನು ಮಾಡಬೇಕು ಒಬ್ಬ ರಾಜಕೀಯ ವ್ಯಕ್ತಿ ಆದರೆ ಅದನ್ನೆಲ್ಲ ಒಂದು ಸಿನಿಮಾ ರೀತಿ ಕಟ್ಕೊಳ್ಳೋಣ ಅಂತ ಈ ರೀತಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದು. ಆಮೇಲೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂದರೆ ಅವನು ಕೆಟ್ಟ ದಾರಿಯನ್ನು ಹಿಡಿದು ಹೇಗೆ ಒಂದು ಈ ದೇಶದ ಉನ್ನತ ಸ್ಥಾನಕ್ಕೆ ಹೋಗ್ಬೋದು ಅನ್ನೋದನ್ನು ಅವರು ಆರಂಭದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇನ್ನು ಈ ಸಿನಿಮಾದ ಒಂದು ಪ್ಲಸ್ ಪಾಯಿಂಟ್ ಅಂತ ಬರೋದಾದರೆ ಈ ಸಿನಿಮಾದ ಡೈಲಾಗ್ಗಳು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಡೈಲಾಗ್ಗಳನ್ನ ಪ್ರತಿಯೊಂದು ಡೈಲಾಗ್ಗಳು ಅರ್ಥಪೂರ್ಣವಾಗಿದ್ದಾವೆ, ಹೌದಲ್ವಾ ಅಂತ ಅನ್ನಿಸ್ತವೆ. ಅದು ಕೆಲವೊಂದು ಡೈಲಾಗ್ಗಳು ಒಂದು ಹಣ್ಣನ್ನು ಕಚ್ಚೋಕ್ಕೆ ಮುಂಚೆ, ಒಂದು ಹೆಣ್ಣು ತನ್ನ ಶೀಲವನ್ನು ಕಳ್ಕೊಳ್ಳೋಕ್ಕೆ ಮುಂಚೆ ಅದಕ್ಕೆ ಬೆಲೆ ಜಾಸ್ತಿ ಅಂತ ಹೇಳ್ತಾರೆ. ಹಾಗೆ ಈ ಪ್ರಪಂಚ ಹುಟ್ಟಿರೋದು ಕಾಮದಿಂದ, ಆದರೆ ಕಾಮವನ್ನೇ ಕೆಲವರು ದ್ವೇಷಿಸ್ತಾರೆ, ಕಾಮದಿಂದನೇ ಹುಟ್ಟಿ ಕಾಮವನ್ನು ದ್ವೇಷಿಸ್ತಾರೆ ನೋಡಿ ಜನ ಅಂತಲೂ ಹೇಳ್ತಾರೆ. ಆಮೇಲೆ ನಾನು ನನ್ನನ್ನು ಸೃಷ್ಟಿ ಮಾಡಿದ ದೇವರನ್ನು ತುಳಿಯೋಲ್ಲ, ನಾನು ಸೃಷ್ಟಿ ಮಾಡಿದ ದೇವರನ್ನು ತುಳಿತೀನಿ ಅಂತಲೂ ಹೇಳ್ಕೊಂಡು ಹೋಗ್ತಾರೆ. ಜನರ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ, ಅಂದರೆ ಧಿಕ್ಕಾರಕ್ಕೆ ಯಾರು ತಲೆ ಕೆಡಿಸ್ಕೊತಿಲ್ಲ, ಇವಾಗ ಅಧಿಕಾರದ ಕಡೆ ಗಮನ ಕೊಡ್ತಿದ್ದಾರೆ ಅಂತಲೂ ಹೇಳ್ತಾರೆ. ಆಮೇಲೆ ಇನ್ನೊಂದನ್ನು ಹೇಳ್ತಾರೆ, ಇಂದಿನ ಒಂದು ಜನತೆ ಹೊಟ್ಟೆಗೆ ಊಟ ಇಲ್ಲ ಅಂದರೂ ಬದುಕ್ಬಿಡ್ತಾರೆ, ಆದರೆ ತಲೆಗೆ ಊಟ ಇಲ್ಲ ಅಂದರೆ ಬದುಕೋಲ್ಲ ಅನ್ನೋದನ್ನು, ಹೀಗೆ ಇಂದಿನ ವ್ಯವಸ್ಥೆ, ಒಂದು ರಾಜಕೀಯ ವ್ಯವಸ್ಥೆ ಜನರಿಗೆ ತಲೆಗೆ ಏನೇನು ಬೇಕು ಅದನ್ನೆಲ್ಲ ಕೊಡ್ತಾ ಇದೆ, ಹೊಟ್ಟೆಗೆ ಏನು ಕೊಡ್ತಿಲ್ಲ ಅಂದರೆ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಅದೇ ತಲೆಗೆ ಏನೇನು ಬೇಕು ಅದನ್ನೆಲ್ಲ ಕೊಟ್ಟು ರಾಜಕೀಯ ವ್ಯವಸ್ಥೆ ಅವರನ್ನು ಒಂದು ಸಮಾಧಾನ ಮಾಡ್ತಿದೆ ಅನ್ನೋದನ್ನು ಹೇಳ್ತಾರೆ. ಅವರ ಒಂದು ಪಕ್ಷದ ಉದ್ದೇಶ, ಮೇನ್ ಥೀಮ್ ಏನಿತ್ತು ಅದನ್ನು ಸಹ ಹೇಳ್ತಾರೆ ಈ ಸಿನಿಮಾದಲ್ಲಿ. ನಮ್ಮಿಂದ ಓಟ್ ಹಾಕ್ಸ್ಕೊಂಡು ಗೆದ್ದಿರೋರು ರಾಜಕಾರಣಿಗಳು, ಅವರು ನಮ್ಮ ಸೇವಕರು. ಯಾಕಂದರೆ ಅವರಿಗೆ ನಾವು ಸಂಬಳ ಕೊಡ್ತೀವಿ, ಟ್ಯಾಕ್ಸ್ ಮುಖಾಂತರ ಸಂಬಳ ಕೊಡ್ತೀವಿ. ಆ ಸಂಬಳಕ್ಕೆ ಅವರು ಸರಿಯಾದ ಕೆಲಸ ಮಾಡಬೇಕು, ಅವರ ನಮ್ಮ ಸೇವೆ ಮಾಡಬೇಕು, ಅವರು ನಮ್ಮ ಸೇವಕರು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದು ಸತ್ಯ. ಬಟ್ ಅದು ಎಷ್ಟು ಜನಕ್ಕೆ ಅರ್ಥ ಆಗಿದೆಯೋ ಇಲ್ಲ ಗೊತ್ತಿಲ್ಲ, ಇದುವರೆಗೂ ತುಂಬ ಜನ ಅರ್ಥ ಮಾಡ್ಕೊಂಡಿಲ್ಲ. ನಾವು ಸಹ ಇವತ್ತು ಯಾರೋ ರಾಜಕಾರಣಿ ಬರ್ತು ಅಂದರೆ, ಯಾರೋ ಒಬ್ಬ ಅಧಿಕಾರಿ ಬಂತು ಅಂದರೆ ನಾವು ಹಿಂದೆ ಬಾಲ ಹಿಡ್ಕೊಂಡು ಹೋಗ್ತೀವಿ, ಜೈಕಾರಕ್ಕೆ ಹೋಗ್ತೀವಿ. ಇದು ಅಂದರೆ ಏನು ಗೊತ್ತಿಲ್ಲ. ಅದಕ್ಕೆ ಅವ್ನು ಸ್ಟಾರ್ಟಿಂಗಲ್ಲಿ ಏನು ಹೇಳ್ದ ಉಪೇಂದ್ರ ಸರ್ ಅಂತಂದರೆ, ದಡ್ಡರಾಗಿದ್ದರೆ ಮಾತ್ರ ಈ ಸಿನಿಮಾ ನೋಡಿ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ನಾವು ಈ ವಿಷಯದಲ್ಲೆಲ್ಲ ತುಂಬ ದಡ್ಡರಾಗಿದ್ದೀವಿ. ಯಾಕಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಂದರೆ ಏನಂತ ನಾವು ಇನ್ನೂ ತಿಳ್ಕೊಂಡಿಲ್ಲ. ಅದರ ಅರ್ಥ ಇನ್ನೂ ನಮ್ಮ ಜನಗಳಿಗೆ, ಓದಿರೋರಿಗೆ ಇನ್ನೂ ಅರ್ಥ ಆಗಿಲ್ಲ, ಇನ್ನು ಓದಿದವ್ರಿಗೆಲ್ಲ ಅರ್ಥ ಆಗುತ್ತೆ. ಹಾಗಾಗಿ ನಾವು ಪ್ರಜಾಪ್ರಭುತ್ವ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ದಡ್ಡರಾಗಿದ್ದೀವಿ ಅನ್ನೋದನ್ನು ಹೇಳಿಕೊಟ್ಟಿದ್ದಾರೆ ಉಪ್ಪಿ ಸರ್. ತುಂಬ ಚೆನ್ನಾಗಿ ಸಿನಿಮಾವನ್ನು ಮಾಡಿಕೊಟ್ಟಿದ್ದಾರೆ. ಓಕೆ, ಇದಾಗಿತ್ತು. ಹೇಳೋಕೆ ಹೋದರೆ ತುಂಬ ಇದೆ ಸಿನಿಮಾ ಬಗ್ಗೆ, ಬಟ್ ಪೂರ್ತಿ ಸಿನಿಮಾನ ನಾವು ಬಿಟ್ಕೊಡ್ಬಾರ್ದು. ತುಂಬ ಚೆನ್ನಾಗಿದೆ ಸಿನಿಮಾ, ನೋಡಿ ಬನ್ನಿ. ಒಂದು ವಿಷಯನ ತಿಳ್ಕೊಳ್ಳೋಕ್ಕೋಸ್ಕರ ಈ ಸಿನಿಮಾ ನೋಡಿ, ತೀರಾ ಪೂರ್ತಿ ಮನೋರಂಜನೆಯನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೋಗ್ಬೇಡಿ. ಎಲ್ಲ ಸಿನಿಮಾದಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. UI ಸಿನಿಮಾನ ನೋಡ್ಕೊಂಬನ್ನಿ. ನನ್ನ ಪ್ರಕಾರ ಈ ಸಿನಿಮಾ UI ಅಂತ ಯಾಕೆ ಇಟ್ಟರು ಅಂತಂದರೆ, ನಾನು ಹೇಗಿರಬೇಕು, ನನ್ನ ಬಗ್ಗೆ ಯಾವ ರೀತಿ ನಾವು ತಿಳ್ಕೋಬೇಕು ಅನ್ನೋದನ್ನು ಉಪೇಂದ್ರ ಸಿನಿಮಾದಲ್ಲಿ ನಾನು ಅನ್ನೋ ಕ್ಯಾರೆಕ್ಟರ್ನ ಇಟ್ಟು ಮಾಡಿದ್ರು. ಮತ್ತು ನೀನು ಅನ್ನೋ ಸಿನಿಮಾನ ಇನ್ನೊಂದು ಸಿನಿಮಾದಲ್ಲಿ ತೋರಿಸಿದ್ರು, ನೀನು ಹೇಗಿರಬೇಕು ಅನ್ನೋದನ್ನು. ಮತ್ತು ಇವಾಗ UI ನೀವು ಹೇಗಿರಬೇಕು ಅನ್ನೋದನ್ನು UI ಮುಖಾಂತರ ಸಿನಿಮಾ ಮಾಡಿ ತೋರಿಸಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರ್ನಲ್ಲಿ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ಈ ಒಂದು ರಿವ್ಯೂನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.